ಬೇಗ ಬಾಗಿಲು ಹೊಡಿರಿ, ಏನಾಗಿದೆ ನೋಡೋಣ ಬನ್ನಿ. ದಬಾಯಿಸಿ ನೋಡೋಣ, ಬೇರೆ ದಾರಿ ಇಲ್ಲ, ಬಾ ಸರಿ ಅಣ್ಣ. ಅಯ್ಯೋ ಚೇತನ್ ಹಾಕಿಲ್ಲ. ಎಲ್ಲರೂ ಇನ್ನೇನ್ ಮಾಡ್ತಿದ್ದಾರೆ? ಓ, ಕಳ್ಸೋರಿ ಬಾಗ್ಲಕೊಂಡಿದ್ದಾನಾ? ಅದಕ್ಕೆ ಕಷ್ಟ ಪಡ್ತೀರಿ. ನಿಮ್ ಜೊತೆ ಗಣೇಶ ಇದ್ದಾನೆ, ಅವನು ಆನೆ ತರ ಬಂದು ಬಾಗಿಲು ತೆಗೆದು ಬಿಡ್ತಾನೆ. ಒಳಗಡೆ ಬಂದ್ಬಿಟ್ರೆ ಏನಪ್ಪ ಮಾಡೋದು? ಕಾಳಿ ಕಾಳಿ, ಇಷ್ಟು ವರ್ಷ ನಿನ್ನ ಜಪ ಮಾಡಿದ್ದೀನಿ, ಈಗ ನೀನು ನನ್ನನ್ನು ಕಾಪಾಡ್ಬಿಟ್ರೆ ಇವನು ಮುಡಿ ಅರ್ಪಿಸ್ತೀನಿ. ಮುಡಿಯಾಗಿ ಪುಂಡಾನೆ ಅರ್ಪಿಸ್ಬಿಡು. ಗಣೇಶ ಗಣೇಶ ಪ್ಲೀಸ್ ಡೋರ್ ಓಪನ್ ಮಾಡು ಪ್ಲೀಸ್ ಪ್ಲೀಸ್. 1 2 3 ಹೇಳ್ತೀನಿ, ಜೋರಾಗಿ ನುಗ್ಬಿಡೋಣ. ಸರಿ, 1 2 3. ಯಾಕೆ ಅತಿಕ್ರಮಣ ಪ್ರವೇಶ? ನಮ್ಮ ಏಕಾಂತಕ್ಕೆ ಭಂಗ ಬಂದಿದೆ. ಇಲ್ಲಿಂದ ಎಲ್ಲರೂ ಹೊರಟೋಗಿ. ಅಮ್ಮ, ಸ್ವಾಮಿಗಳಲ್ಲಿ ಏನೋ ಚೇಂಜ್ ಇದೆ ಅನ್ಸಲ್ವಾ? ಹೌದು ಕಣೆ, ಸ್ವಾಮಿಗಳಲ್ಲಿ ಏನೋ ಬದಲಾವಣೆ ಆಗಿದೆ ಅನ್ಸುತ್ತೆ. ಅಷ್ಟು ಗೊತ್ತಾಗ್ತಿಲ್ವಾ? ಸ್ವಾಮಿ ಬೋಳ್ಗುಂಡ ಅವನ್ಗೆ ತಲೆ ಕೂದಲು ನೇರಲ್ಲ. ಸ್ವಾಮಿಗಳೇ, ಕೂದಲು ಕಾಣಿಸ್ತಾ ಇಲ್ಲ, ರಾತ್ರಿ ಮಾಯ ಆಗ್ಬಿಟ್ಟಿದೆ. ಹಾ ಹೌದು ಸ್ವಾಮೀಜಿ, ನಿಮ್ ಕೂದಲೇನಾಯ್ತು? ಕಾಳಿ, ಭೂತೋಚ್ಚಾಟನೆಗಾಗಿ ನನ್ನ ಜಟೆಯನ್ನು ಬಲಿಕೊಟ್ಟು ತ್ಯಾಗ ಮಾಡಿದ್ದೀನಿ. ರಾತ್ರಿ ಆ ಭೂತ ಮತ್ತೆ ಮನೆ ಒಳಗಡೆ ಬಂತು. ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತು. ನನಗೂ ಅದಕ್ಕೂ ಘೋರ ಯುದ್ಧವೇ ನಡೀತು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್